ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರ, ಈ ದಿನ ನೋಡೋದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಪ್ರೀತಿಯುಳ್ಳ ದೇವ ಮಕ್ಕಳೇ, ಕಳೆದ ವಾರ ಎಲ್ಲ ಅದ್ಭುತವಾಗಿ ಕಾಪಾಡಿಕೊಂಡು ಈ ಹೊಸ ದಿನ ದೇವರು ಕೊಟ್ಟಿದ್ದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿಯುಳ್ಳ ದೇವ ಮಕ್ಕಳೇ, ದೇವರ ಕೃಪಾ ಹೊರೆ ಇಲ್ಲದೆ ನಮ್ಮ ಜೀವಿತದಲ್ಲಿ ಏನು ಮಾಡೋಕ್ಕೆ ಸಾಧ್ಯವಿಲ್ಲ. ಈ ಮುಂಜಾನೆ ವೇಳೆಯಲ್ಲಿ ದೇವರು ನಮ್ಮನ್ನು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಪ್ರೀತಿಯ ಮಕ್ಕಳೇ, ಈ ದಿನ ವಾಗ್ದಾನ ಏನಂದರೆ, ಪ್ರೀತಿಯ ಮಕ್ಕಳೇ, ಅನುಭವಿಸುತ್ತಿದ್ದಾರೆ ದೇವರ ಉಪಸ್ಥಿತಿ. ಹೌದು ಪ್ರೀತಿಯ ಮಕ್ಕಳೇ, ನಾವು ದೇವರಲ್ಲಿ ಯಾವ ರೀತಿಯಲ್ಲಿ ಅನುಭವಿಸುತ್ತಾ ಇದ್ದೇವೆ ದೇವರ ಉಪಸ್ಥಿತಿ ಎಂಬುದಾಗಿ. ಇದಕ್ಕೆ ಆಧಾರವಾಗಿ ದಾವೀದನ ಬರೆದ ಕೀರ್ತನೆ 16ನೇ ಅಧ್ಯಾಯ 11ನೇ ವಾಕ್ಯ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವೇದವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ. ಅಲ್ಲಿ ಹೀಗೆ ಬರೆದಿದ್ದಾರೆ: ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವಿ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ. ಆಮೆನ್, ಹಲ್ಲೆಲೂಯಾ. ಪ್ರೀತಿಯುಳ್ಳ ಮಕ್ಕಳೇ, ಯೇಸು ಸ್ವಾಮಿ ನಮಗೆ ಸಂಪೂರ್ಣವಾದ ಒಂದು ಸಂತೋಷವಾದ ಕೊಡುವಂಥ ದೇವರು. ಮತ್ತು ಆತನ ಜೀವಿತ ನೋಡೋದಾದರೆ, ಯೇಸು ಸ್ವಾಮಿ ಶಿಲುಬೆ ಮೇಲೆ ತಮ್ಮ ಜೀವಿತವನ್ನು ಶಿಲುಬೆ ಮೇಲೆ ಸಂತೋಷ ಆನಂದವನ್ನು ಪಡೆದಿದ್ದಾರೆ ಎಂಬುದನ್ನು ನೋಡ್ತೀವಿ. ತನ್ನ ಜೀವಿತನೇ ದೇವರು ನಮಗೋಸ್ಕರ ನನ್ನ ಮಕ್ಕಳು ನಾವು ಒಳ್ಳೆ ಸಂತೋಷವಾಗಿ ಆನಂದವಾಗಿ ಇರಬೇಕೆಂಬುದಾಗಿ ತನ್ನ ಜೀವಿತನೇ ಶಿಲುಬೆ ಮೇಲೆ ಆನಂದವಾಗಿ ಪಡ್ಕೊಂಡಿದ್ದಾರೆ ಎಂಬುದನ್ನು ನೋಡ್ತೀವಿ. ಅದೇ ಥರ ಇಬ್ರಿಯ ಪತ್ರಿಕೆ 12ನೇ ಅಧ್ಯಾಯ 2ನೇ ವಾಕ್ಯ ನೋಡೋದಾದರೆ, ಪ್ರೀತಿಯ ಮಕ್ಕಳೇ, ನಿಮ್ಮ ನಂಬಿಕೆ ಹುಟ್ಟಿಸುವನು ಪೂರೈಸುವನು, ಆತನಲ್ಲಿ ನಾವು ನಂಬಿಕೆಯಿಂದ ಓಟವನ್ನು ಓಡಬೇಕೆಂಬುದಾಗಿ ದೇವ್ರ ವಾಕ್ಯ ಹೇಳ್ತಿದೆ. ಹೌದು ಪ್ರೀತಿಯ ಮಕ್ಕಳೇ, ನಾವು ಆತನಲ್ಲಿ ನಂಬಿಕೆ ಇಡಬೇಕು. ಆತ ನಮಗೆ ಸಂತೋಷವನ್ನು ಕೊಡುವಂಥ ದೇವರು. ನೋಡಿ ಹೇಳ್ತಿದ್ದೇನೆ, ದಾವೀದನ, ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವಿ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಆನಂದವು. ಹೌದು ಪ್ರೀತಿಯ ಮಕ್ಕಳೇ, ದೇವರಲ್ಲಿ ಪರಿಪೂರ್ಣ ನಮಗೆ ಆನಂದವನ್ನು ಸಿಗುತ್ತದೆ. ಆತಲ್ಲಿ ನಾವು ನಂಬಿಕೆ ಇಡಬೇಕು. ನಂಬಿಕೆ ಓಟವನ್ನು ಸ್ಥಿರವಾಗಿ ನಾವು ಓಡಬೇಕೆಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿಯ ಮಕ್ಕಳೇ, ಆತ ನಮಗೆ ಆ ಸಂತೋಷ ಕೊಡುವರು. ಆತ ನಮ್ಮನ್ನು ಆನಂದದಿಂದ, ಪವಿತ್ರಾತ್ಮನಿಂದ ನಮಗೆ ಸಂತೋಷ, ತನ್ನ ಸಮ್ಮುಖದಲ್ಲಿ ನಮ್ಮನ್ನು ನಡೆಸುವಂತಹ ಸರ್ವಶಕ್ತರಾಗಿದ್ದಾರೆ ಪ್ರೀತಿಯ ಮಕ್ಕಳೇ. ಅದೇ ಥರ ಪ್ರೀತಿಯ ಮಕ್ಕಳೇ, ವಿಮೋಚನೆ ಕಾಂಡ 33ನೇ ಅಧ್ಯಾಯ 14ನೇ ವಾಕ್ಯ ನೋಡೋದಾದ್ರಲ್ಲಿ, ಅದಕ್ಕೆ ಯೆಹೋವನು ನಾನೇ ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ದೇವರು ನಮ್ಮ ಬಳಿಗೆ ಬಂದು ವಿಶ್ರಾಂತಿ ಕೊಡುವಂಥ ದೇವರು. ಈ ದಿನಮಾನಗಳಲ್ಲಿ ನಮ್ಮ ಸ್ನೇಹಿತರಾಗಿರ್ಬೋದು, ನಮ್ಮ ಸಂಬಂಧಿಕರಾಗಿರಲಿ, ನಾನು ನಿಮಗೆ ಬಂದು ವಿಶ್ರಾಂತಿ ಕೊಡ್ತೇನೆ ಎಂಬುದಾಗಿ ಹೇಳ್ತಾರೆ. ಆದರೆ ಒಂದು ಮರೆತು ಹೋಗ್ತಾರೆ. ಆದರೆ ದೇವರು ಯಾವಾಗಲೂ ಮಗಳೇ ನಾನು ನಿನಗೆ ವಿಶ್ರಾಂತಿನ ಕೊಡ್ತೇನೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ ಪ್ರೀತಿಯ ಮಕ್ಕಳೇ. ಅದೇ ಥರ ಹೇಳ್ತಾರೆ, ಉಂಟು ಮಾಡುವೆನು ಅಂದನು. ಅದೇ ಥರ ಮತ್ತೇನ ಬರೆದ ಸುವಾರ್ತೆ 28ನೇ ಅಧ್ಯಾಯ 20ನೇ ವಚನ ಹೇಳ್ತದೆ, ನಾನು ಯುಗದ ಸಮಾಪ್ತಿವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರ್ತೀನಿ ಎಂಬುದಾಗಿ ದೇವರು ಹೇಳ್ತಾರೆ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ದೇವರು ಪ್ರೀತಿ ಮಾಡುವಂಥ ದೇವರು, ನಮ್ಮನ್ನು ಕೈ ಬಿಡುವುದಿಲ್ಲ ಅಂತ ಹೇಳ್ತಾ ಇದ್ದೇನೆ. ನಾನು ಯುಗಾದ ಸಮ್ಮತಿವರೆಗೂ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರ್ತೇನೆ ಎಂಬುದಾಗಿ. ಆತನಲ್ಲಿ ನಾನು ನಂಬಿಕೆಯಿಂದ ಇರಬೇಕು. ಅನುಭವಿಸುತ್ತಿದ್ದಾರೆ ದೇವರ ಉಪಸ್ಥಿತಿ. ಹೌದು ಪ್ರೀತಿಯ ಮಕ್ಕಳೇ, ನಾವು ಯಾವ ರೀತಿಯಲ್ಲಿ ಆತನ ಉಪಸ್ಥಿತಿನ ಅನುಭವಿಸ್ತಾ ಇದ್ದೀವಿ, ದೇವ್ರ ಮಾರ್ಗದಲ್ಲಿ ಯಾವ ರೀತಿಯಲ್ಲಿ ನಾವು ನಡೀತಾ ಇದ್ದೀವಿ, ನಮ್ಮ ನಂಬಿಕೆ ಯಾವ ರೀತಿಯಲ್ಲಿ ಇದೆ. ಪೇತ್ರ ಹೇಳ್ತಾನೆ, ನಿಮ್ಮ ನಂಬಿಕೆಯು ಹುಟ್ಟಿಸುವ ಪೂರೈಸುವ ಆತನಲ್ಲಿ ನಾವು ನಂಬಿಕೆಯಿಂದ ಓಟವನ್ನು ಓಡಬೇಕೆಂಬುದಾಗಿ ಹೇಳ್ತಿದ್ದೇನೆ. ಹೌದು ಪ್ರೀತಿಯ ಮಕ್ಕಳೇ, ದೇವರೇ ಪ್ರತಿದಿನ ನಿನ್ನ ಸಮ್ಮುಖದಲ್ಲಿ ಸಂತೋಷವಿದೆ, ನಿನ್ನಲ್ಲಿ ಪರಿಪೂರ್ಣ ಆನಂದವಿದೆ ಎಂಬುದಾಗಿ ಹೇಳುವಾಗ ದೇವ್ರ ಸಂತೋಷವಾಗಿದ್ದಾನೆ. ಅಯ್ಯೋ, ನನ್ನ ಮಗ ಸಂತೋಷವಾಗಿ ಜೀವಿಸ್ತಾ ಇದ್ದಾರೆ ಎಂಬುದಾಗಿ ದೇವರು ಹೇಳ್ತಾರೆ. ಹೌದು ಪ್ರೀತಿಯ ಮಕ್ಕಳೇ, ಆತನಲ್ಲಿ ತನ್ನ ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡುವಂಥ ದೇವರು. ನೋಡಿ ಹೇಳ್ತಾ ಇದ್ದಾರೆ, ಪರಿಪೂರ್ಣ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ. ಹೌದು ಪ್ರೀತಿಯ ಮಕ್ಕಳೇ, ದೇವ್ರ ಭಾಗ್ಯದಲ್ಲಿ ನಾವು ಇರಬೇಕು. ದೇವರು ನಮ್ಮನ್ನು ನಡೆಸುವಂಥ ದೇವರು. ಆತ ಯುಗದ ಸಮಾಪ್ತಿವರೆಗೂ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾನೆ. ಹೌದು ಪ್ರೀತಿಯ ಮಕ್ಕಳೇ, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸುವಂಥ ದೇವರು. ಎಂದಿಗೂ ಕೈ ಬಿಡೋನಿಲ್ಲ. ನಮಗೆ ಯಾವಾಗಲೂ ಆತನ ಪ್ರಸನ್ನತೆ ನಮ್ಮೊಂದಿಗಿದೆ. ಆತನ ಈ ಸಮ್ಮುಖ ನಾವು ಯಾವಾಗಲೂ ಅನುಭವಿಸ್ತಾ ಇರಬೇಕು. ಕಷ್ಟ ಬಂದರೆ ಮಾತ್ರ ಇಲ್ಲ, ದುಃಖದಲ್ಲಿದೆ, ನನ್ನ ಜೀವನ ಹೆಂಗೆ ಮಾಡಲಿ ಎಂಬುದಾಗಿ ದುಃಖ ಪಡದೆ ದೇವ್ರ ವಾಕ್ಯ ಹೇಳ್ತದೆ, ಮಕ್ಕಳೇ ನಾನು ನಿಮಗೆ ಸಂತೋಷ ಭಾಗ್ಯ ಕೊಡ್ತಿದ್ದೀನಿ, ನಾನು ನಿನ್ನಲ್ಲಿ ಸಮ್ಮುಖವಾಗಿ ನಿರ್ತೀನಿ, ನಾನು ಯುಗದ ಸಮಾಪ್ತಿವರೆಗೂ ನಾನು ನಿಮ್ಮ ಸಂಗಡ ಇರ್ತೀನಿ, ನಾನು ನಿಮಗೆ ವಿಶ್ರಾಂತಿನ ಕೊಡ್ತೇನೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿಯ ಮಕ್ಕಳು, ಈ ವಾಕ್ಯ ನಮ್ಮ ಜೀವಿತದಲ್ಲಿ ಅಳವಡಿಸ್ಕೊಂಡ್ರೆ ನಮಗೆ ಸಂತೋಷ, ಆನಂದ,
ಕೊಡುವಂತಹ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಮಕ್ಕಳೇ, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಿ. ಮೇ ಗಾಡ್ ಬ್ಲೆಸ್ ಯು. ದಯಮಾಡಿ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗಾಗಿ ಪ್ರತಿದಿನ ಪ್ರಾರ್ಥಿಸ್ತಿದ್ದೀನಿ. ದೇವರು ವಿಶೇಷವಾಗಿ ನಿಮ್ಮನ್ನು ಕುಟುಂಬವನ್ನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಕಣ್ಮುಚ್ಚಿ ಪ್ರಾರ್ಥಿಸೋಣ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ ಪ್ರೀತಿಯುಳ್ಳ ತಂದೆ ದೇವರ ಸ್ವಾಮಿ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಕಳೆದ ವಾರ ಎಲ್ಲ ಅದ್ಭುತವಾಗಿ ಕಾಪಾಡು ದೇವರೇ. ಈ ನೂತನ ದಿನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಸಮ್ಮುಖದಲ್ಲಿ ಬಂದಿವಪ್ಪ. ಸಂಪೂರ್ಣವಾದಂಥ ಸಂತೋಷ, ಆನಂದ ಕೊಡುವಂಥ ದೇವರಾಗಿದ್ರಪ್ಪ, ನಿಮಗೆ ಸ್ತೋತ್ರ. ಈ ವಿಡಿಯೋ ಯಾರು ನೋಡ್ತಾರೋ ಆ ಮಕ್ಕಳಿಗೆ ಸಂತೋಷ, ಸಮಾಧಾನ ಕೊಡಪ್ಪ ಅಂತ ಪ್ರಾರ್ಥಿಸಿದ್ರೆ, ಅವರಲ್ಲಿ ಎಲ್ಲ ಗಲಿಬಿಲಿನ ಶಾಂತಿ ಸಮಾಧಾನ ಕೊಡಪ್ಪ ಅಂತ ಪ್ರಾರ್ಥಿಸಿದ್ರೆ, ನಿನ್ನ ಸಮ್ಮುಖ ಯಾವಾಗಲೂ ಅನುಭವಿಸುವಂತೆ ನೀನು ಸಾಮಾಡು. ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ ಜೀವ ತಂದೆ. ಆಮೇನ್. ಮೇ ಗಾಡ್ ಬ್ಲೆಸ್.